ಹಲೋ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ಬದನೆಕಾಯಿ ಗೊಜ್ಜನ್ನ ಮಾಡೋದು ಯಾವ ರೀತಿ ಅಂತ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಯಾಕಂದರೆ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದ ನಂತರದಲ್ಲಿ ಟೊಮೆಟೊನ ಹಾಕಬೇಕು. ಮೀಡಿಯಮ್ ಇದರಲ್ಲಿ ಟೊಮೆಟೊನ ಕಟ್ ಮಾಡಿ ಅದಕ್ಕೆ 3ರಿಂದ 4 ಹಸಿಮೆಣಸನ್ನು ಸಹ ಕಟ್ ಮಾಡಿ ನಾನು ಹಾಕಿದ್ದೇನೆ. ಇದಕ್ಕೆ ಬೇಕಂತ ಹೇಳಿದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಹಸಿಮೆಣಸನ್ನು ಇನ್ನೊಂದು 2 ಆ್ಯಡ್ ಮಾಡ್ಕೊಬೋದು. ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಸೊ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಳುವಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು. ಚಪಾತಿ ಮತ್ತು ಗಂಜಿಗೆ ತುಂಬ ಟೇಸ್ಟಾಗಿರುವಂತಹ ಪಲ್ಯ ಅಂತ ಹೇಳಿದ್ರೆ ಬದನೆಕಾಯಿ ಪಲ್ಯ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಇದನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಹಳದಿ ಹಾಕಿದ್ದೇನೆ. ಇದರಲ್ಲಿ ಖಾಲಿ ನಾನು ಚಿಲ್ಲಿ ಪೌಡರ್ನ ಹಾಕಿಲ್ಲ. ನಮಗದು ಇಷ್ಟ ಆಗೋದಿಲ್ಲ, ಆ ಕಾರಣದಿಂದಾಗಿ ನಾನು ಚಿಲ್ಲಿ ಪೌಡರ್ನ ಹಾಕಿಲ್ಲ. ನಾನಿಲ್ಲಿ ಖಾಲಿ ಗ್ರೀನ್ ಚಿಲ್ಲಿನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ತುಂಬ ತಿಕ್ಕ ಖಾರ ಇರೋದ್ರಿಂದ 3ರಿಂದ 4 ಮಿರ್ಚಿನ ಹಾಕಿದೆ ಇಲ್ಲಿ. ಇದು ಸ್ವಲ್ಪ ಟೊಮೆಟೊ ಸ್ವಲ್ಪ ಸಿಪ್ಪೆ ಬಿಡುವಷ್ಟು ಬೇಯಬೇಕು. ಬಿದ್ದ ನಂತರ ಅದಕ್ಕೆ ಆಲೂ ಮತ್ತು ಬದನೆಕಾಯಿನ ಆ್ಯಡ್ ಮಾಡಿ ಸರಿಯಾಗಿ ಕುದಿಸ್ಬೇಕು. ಅಂದರೆ ನಾನು ಮೊದಲು ಅರ್ಧ ಗ್ಲಾಸ್ ನೀರು ಹಾಕಿದ್ದೆ ಅಲ್ಲ, ಅಷ್ಟೇ ನೀರಿನಲ್ಲಿ ನಾವು ಸರಿಯಾಗಿ ಕುದಿಸ್ಬೇಕು. ಅದರಲ್ಲಿ ಬೇಯ್ತದೆ, ತುಂಬ ಚೆನ್ನಾಗಿ ಬೇಯ್ತದೆ. ಅದು ತುಂಬ ಚೆನ್ನಾಗಿ ಬೆಂದಾಗ ಆಲೂಗಡ್ಡೆ ನೋಡಿ ಈ ಥರ ಕಟ್ಟಾಗ್ತದೆ, ಅದರಲ್ಲಿ ಗೊತ್ತಾಗ್ತದೆ. ಬದನೆಕಾಯಿ ಬೆಂದಾಗ ನಮಗೆ ಅದು ಸಿಪ್ಪೆ ಬಿಡುತ್ತೆ, ಆದರೆ ಆಲೂಗಡ್ಡೆ ಬೆಂದಾಗ ಅದು ಕಟ್ಟಾಗ್ತದೆ, ತುಂಬ ಈಸಿಯಾಗಿ ಕಟ್ಟಾಗ್ತದೆ. ಇದನ್ನು ಈ ಥರ ಮಗ್ಚಿ ಇನ್ನೊಂದು 5 ನಿಮಿಷ ಬಿಟ್ಟು ಬಿಡುವ. ಅದು ತುಂಬ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. 5 ನಿಮಿಷ ಬಿಟ್ಟು ಇದನ್ನ ತೆಗಿತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಾನು ಇದಕ್ಕೆ ಯಾವುದೇ ಆದಂಥ ಖಾರದ ಪೌಡರ್ನ ಆ್ಯಡ್ ಮಾಡಿಲ್ಲ, ಕಾಯಿ ತುರಿನ ಆ್ಯಡ್ ಮಾಡಿಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು.